ಸ್ನೇಹಿತರೆ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಅಜಿತ್ನ ಹೆಂಡ್ತಿನೇ ಭೂಮಿ ಅಂದ್ರೆ ಮನಸ್ವಿನಿ ಅಂತ ಹೇಳ್ಕೊಂಡಿರೋಳೆ ಭೂಮಿ ಅನ್ನುವಂತ ವಿಚಾರ ನಿಂಗವಜ್ಜಿಗೆ ಗೊತ್ತಾಗತ್ತೆ. ಸೊ ನಾಳಿನ ಸಂಚಿಕೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಕೊನೆ ತನಕ ನೋಡಿ. ನಿಂಗವಜ್ಜಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿರತ್ತೆ. ಯಾಕಂತಂದ್ರೆ ಸಂಗೀತಗೆ ಅನಾರೋಗ್ಯ ಆಗಿರುವಂತ ವಿಚಾರ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರುವಂತ ವಿಚಾರ ನಿಂಗವಜ್ಜಿಗೆ ಯಾರು ಕೂಡ ಹೇಳಿರೋದಿಲ್ಲ. ಸೊ ಈ ವಿಚಾರವಾಗಿ ನಿಂಗವಜ್ಜಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿರತ್ತೆ. ಹಾಗೆ ಅಜಿತ್ನ ಇನ್ನೊಂದು ಮಾವಾಗೂ ಕೂಡ ತುಂಬಾನೇ ಕೋಪ ಬಂದಿರತ್ತೆ. ಅಲ್ಲ, ನನ್ನ ಹತ್ರನು ಈ ವಿಚಾರ ಹೇಳಿಲ್ವಲ್ಲ, ಅಲ್ಲ ನನ್ನ ಹತ್ರ ಹೇಳಿದ್ರೆ ಏನಾಗ್ತಿತ್ತು, ನಾವೇನ್ ಬೇರೆಯವರ, ಈ ಮನೆಯವ್ರಲ್ವಾ ಅನ್ನುವಂತ ವಿಚಾರವಾಗಿ ನಿಂಗವಜ್ಜಿ ಸಿಕ್ಕಾಪಟ್ಟೆ ಎಲ್ಲರನ್ನು ಕೂಡ ತರಾಟೆಗೆ ತಗೊಳ್ತಾಳೆ. ಈ ವಿಚಾರವಾಗಿ ಎಲ್ಲರೂ ಕೂಡ ಬೇಜಾರು ಕೂಡ ಮಾಡ್ಕೊಳ್ತಾರೆ ನಿಂಗವಜ್ಜಿ ಮಾತಿಂದ. ಹಾಗೆ ನಿಂಗವಜ್ಜಿ ಮಾತಾಡ್ತಾ ಅಲ್ಲ, ಎಲ್ಲರನ್ನ ಕೂಡ ಪರಿಚಯ ಮಾಡಿಸಿದ್ರಿ ಸರಿ, ಆದ್ರೆ ನನ್ ಸೊಸೆ ಅಂದ್ರೆ ಅಜಿತ್ನ ಹೆಂಡತಿ ಭೂಮಿಯಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂತಂದ್ರೆ ಭೂಮಿನ ಮನಸ್ವಿನಿ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇವಾಗ ಭೂಮಿ ಯಾರಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಳ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿತ್ತು. ನಿಂಗವಜ್ಜಿ ಮಾತನ್ನ ಕೇಳ್ಬಿಟ್ಟು ಇನ್ನೇನ್ ಮಾಡೋದು, ಮನಸ್ವಿನಿನೇ ಭೂಮಿ ಅನ್ನುವಂತ ವಿಚಾರ ಈಗ ನಿಂಗವಜ್ಜಿಗೆ ಹೇಗೆ ಹೇಳೋದು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾರೆ ಮನೆಯವರೆಲ್ಲರೂ ಕೂಡ. ಅಜಿತ ಏನೋ ನೋಡ್ತಿದ್ಯಾ, ಅಲ್ಲ ಸೈಲೆಂಟ್ ಆಗಿ ನಿಂತ್ಬಿಟ್ಟಿದ್ಯಲ್ಲೋ, ನಿನ್ ಹೆಂಡತಿನ ಪರಿಚಯ ಮಾಡ್ಕೊಡ್ತೀಯೋ ಹೇಗೆ ಅಂತ ಕೇಳಿದಾಗ, ಅಯ್ಯೋ ಅಜ್ಜಿ ಇವಾಗ್ಲೇ ಪರಿಚಯ ಮಾಡ್ಕೊಡ್ತೀನಿ, ಇವಾಗ್ಲೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ ಸೀದಾ ರೂಮ್ ಒಳಗಡೆ ಹೋಗ್ತಾನೆ. ರೂಮ್ ಒಳಗಡೆ ಹೋಗ್ಬಿಟ್ಟು ಸಿಕ್ಕಾಬಟ್ಟೆ ಟೆನ್ಷನ್ ಆಗಿರ್ತಾನೆ. ಯಾಕಂತಂದ್ರೆ ಮನಸ್ವಿನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪರಿಚಯ ಮಾಡ್ಕೊಟ್ಟಾಗಿದೆ ಭೂಮಿನ. ಹೇಗೆ ಭೂಮಿನೇ ನನ್ನ ಹೆಂಡತಿ ಅನ್ನುವಂತ ವಿಚಾರ ಹೇಳಿ ಅಂತ ಹೇಳ್ಬಿಟ್ಟು ಅಜಿತ್ ಅಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾರೆ. ಅದೇ ಹೊತ್ತಿಗೆ ಭೂಮಿ ಒಳಗಡೆ ಬರ್ತಾ ಇರ್ತಾಳೆ ರೂಮ್ ಒಳಗಡೆ. ಇವಾಗ ನಾನು ನಿಂಗವಜ್ಜಿಗೆ ಏನಂತ ವಿಚಾರ ಹೇಳಿ, ಅಂದ್ರೆ ಭೂಮಿನೇ ಮನಸ್ವಿನಿ ಅನ್ನುವಂತ ವಿಚಾರ ಹೇಗೆ ಹೇಳಿ? ಆಲ್ರೆಡಿ ಸಂಗೀತದ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ರು, ಅಂದ್ರೆ ಅಮ್ಮನ ಮೇಲೆ ತುಂಬಾನೇ ಕೋಪ ಇತ್ತು ಅಜ್ಜಿಗೆ. ಹಾಗೋ ಹೀಗೋ ಕೋಪವೆಲ್ಲ ಹೋಗಿದೆ. ಹಾಗೆ ಸಂಗೀತನ ತನ್ನ ನಿಜವಾದಂತ ಸೊಸೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಪ್ಕೊಂಡು ಅವಳನ್ನ ಪ್ರೀತಿಯಿಂದ ನೋಡ್ತಾ ಇದ್ದಾಳೆ. ಇನ್ನು ಈ ವಿಚಾರವಾಗಿ ನಾವು ಸುಳ್ಳು ಹೇಳಿದೀವಿ ಅನ್ನುವಂತ ವಿಚಾರ ಗೊತ್ತಾದ್ರೆ ನಿಂಗವಜ್ಜಿ ಖಂಡಿತ ಮತ್ತೆ ಕೋಪ ಮಾಡ್ಕೊಳ್ತಾರೆ. ಮನೆ ಬಿಟ್ಟು ಹೋಗುವಂತ ಚಾನ್ಸಸ್ ಕೂಡ ತುಂಬಾನೇ ಇದೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಏನ್ ಮಾಡೋದು ಇವಾಗ, ಯಾರನ್ನ ಕರ್ಕೊಂಡೋಗಿ ನನ್ ಪರಿಚಯ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಟೆನ್ಷನ್ ಆಗಿದ್ರೆ, ನನ್ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಸೊ ಈ ಮಾತನ್ನ ಕೇಳಿದಂತಹ ಅಜಿತ್ಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರತ್ತೆ. ಈ ಕಡೆ ದೇವ್ಯಾನಿ ಖುಷಿ ಪಡ್ತಾ ಇರ್ತಾಳೆ. ನಿಂಗವಜ್ಜಿ ಈ ರೀತಿ ಪ್ರಶ್ನೆ ಮಾಡಿದಾಳೆ ಅಂತಂದ್ರೆ ಖಂಡಿತ ಎಲ್ಲ ಸತ್ಯ ಕೂಡ ಗೊತ್ತಾಗತ್ತೆ, ಇವರು ಸುಳ್ಳು ಹೇಳಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗತ್ತೆ. ಆಗ ಭೂಮಿನ ಮನೆ ಬಿಟ್ಟು ಆಚೆ ಕಳಿಸಿದ್ರು ಕಳಿಸಬಹುದು, ಭೂಮಿನ ಮನೆ ಬಿಟ್ಟು ಆಚೆ ಕಳಿಸಿದ್ರೆ ಸಾಕು. ಹಾಗೆ ಸಂಗೀತ ಮೇಲೆ ಇನ್ನೂ ಕೂಡ ದ್ವೇಷ ಮಾಡ್ಬೇಕು ಅವರು, ಸಂಗೀತ ಖುಷಿಯಾಗಿರ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಿಯನ್ನೇ ಮನ್ಸಲ್ಲೇ ಏನೇನೋ ಪ್ಲಾನ್ ಗಳನ್ನ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಹಾಗೆ ಈ ಕಡೆ ಅಜಿತ್ಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿರುತ್ತೆ ಅಲ್ವಾ. ಭೂಮಿಯ ಈ ಮಾತನ್ನ ಕೇಳಿ ತುಂಬಾನೇ ಕೋಪ ಮಾಡ್ಕೊಳ್ತಾನೆ. ಭೂಮಿ ಏನ್ ಹೇಳ್ತಾ ಇದ್ಯಾ, ಆಲ್ರೆಡಿ ನಿನ್ನ ಮನಸ್ವಿನಿ ಅಂತ ಹೇಳ್ಬಿಟ್ಟು ನಾವು ಪರಿಚಯ ಮಾಡ್ಕೊಟ್ಟಾಗಿದೆ, ಇನ್ನು ನೀನೇ ಭೂಮಿ ಅನ್ನುವಂತ ವಿಚಾರ ನಿಂಗವಜ್ಜಿಗೆ ಗೊತ್ತಾದ್ರೆ ಮುಗ್ದೇ ಹೋಯ್ತು. ನಮ್ ಮೇಲೂ ಕೋಪ ಮಾಡ್ಕೊಳ್ತಾಳೆ, ಹಾಗೆ ಸಂಗೀತದ ಮೇಲೂ ಕೂಡ ಕೋಪ ಮಾಡ್ಕೊಳ್ತಾಳೆ. ಅಲ್ಲ, ಇವ್ರಂತೂ ಸುಳ್ಳು ಹೇಳಿದ್ರು ಸರಿ, ಸಂಗೀತ ನಿನ್ಗೇನಾಗಿದೆ, ನೀನಾದ್ರೂ ನಿಜ ಹೇಳ್ಬೇಕಿತ್ತು ತಾನೆ, ನೀನನ್ ಸೊಸೆ ಅಲ್ವಾ ಅಂತ ಹೇಳ್ಬಿಟ್ಟು ಸಂಗೀತದ ಮೇಲೆ ಇನ್ನೂ ಕೂಡ ಕೋಪ ಮಾಡ್ಕೊಂಡ್ರೆ, ಅಮ್ಮನ ಮೇಲೆ ಇನ್ನೂ ಕೂಡ ಕೋಪ ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಹೌದು ಸಾಹೇಬ್ರೆ, ಏನೇನೋ ಕಷ್ಟ ಪಟ್ಬಿಟ್ಟು ಸಂಗೀತ ಅತ್ತೆ ಹಾಗೆ ಅಜ್ಜಿ ಇಬ್ರು ಕೂಡ ಒಂದ ಆಗುವಾಗ ಮಾಡಿದೀವಿ. ಇನ್ನು ಈ ವಿಚಾರ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಮುಗ್ದೇ ಹೋಯ್ತು, ಈ ವಿಚಾರ ಹೇಳೋದೇ ಬೇಡ, ಇಲ್ಲಿಗೆ ಮುಗಿಸ್ಬೇಡಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಾಗ, ಇಲ್ಲ ಭೂಮಿ ಇವಾಗ ನಾವು ಉತ್ತರ ಕೊಡ್ಲೇಬೇಕು, ಇಲ್ಲ ಭೂಮಿ ಇವಾಗ ವಿಚಾರ ಹೇಳಲೇಬೇಕು, ಇಲ್ಲ ಅಂತಂದ್ರೆ ತುಂಬಾನೇ ತೊಂದರೆ ಆಗತ್ತೆ, ಹೇಗಾದ್ರೂ ಮಾಡಿ ಈ ವಿಚಾರವನ್ನ ಮಾಡ್ಲೇಬೇಕು ಅಂತ ಅಜಿತ್ ಕೂಡ ಸೀದಾ ಭೂಮಿನ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಏನೋ ಅಜಿತ, ನಿನ್ ಹೆಂಡತಿನ ಕರ್ಕೊಂಡ್ ಬಾ ಅಂತಂದ್ರೆ ನೀನ್ ಮತ್ತೆ ಈ ಮನಸ್ವಿನಿಯನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ನಿನ್ ಹೆಂಡತಿ ಎಲ್ಲಿ ಅಂತ ಕೇಳಿದಾಗ, ಅಜ್ಜಿ ನಾವ್ ನಿಮ್ ಹತ್ರ ಒಂದ್ ಸುಳ್ಳನ್ನ ಹೇಳಿದೀವಿ, ಆ ವಿಚಾರವಾಗಿ ಸತ್ಯವನ್ನ ಹೇಳೋದಕ್ಕೆ ಬಂದಿದೀವಿ ಅಂತ ಹೇಳಿದಾಗ, ಏನು ನನ್ನ ಹತ್ರ ಸುಳ್ಳು ಹೇಳಿದೀರಾ, ಏನ್ ಸುಳ್ಳು ಹೇಳಿದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದಾಗ, ಅಜ್ಜಿ ನಾನೇ ನಿಜವಾದಂತ ಭೂಮಿ, ಮನಸ್ವಿನಿ ಅಲ್ಲ, ಮನಸ್ವಿನಿ ಅಂತ ಹೇಳ್ಬಿಟ್ಟು ನಿಮ್ ಹತ್ರ ಸುಳ್ಳು ಹೇಳಿದ್ವಿ ಅಂತ ಹೇಳಿದಾಗ, ಮನಸ್ವಿನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ರ, ಯಾಕೆ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಕೇಳ್ತಾರೆ. ಯಾಕೂ ಇಲ್ಲ ಅಜ್ಜಿ, ನೀನು ತುಂಬಾನೇ ಕೋಪ ಮಾಡ್ಕೊಂಡಿದ್ದೆ, ಹಾಗೆ ಅತ್ತೆ ಮೇಲೂ ಕೂಡ ತುಂಬಾನೇ ಕೋಪ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಅಜಿತ್ನ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ವಾ, ನಾನೇ ಭೂಮಿ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ನೀವು ನನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಳ್ತೀರಾ, ಮನೆ ಬಿಟ್ಟು ಆಚೆ ಓಡಿಸ್ತೀರಾ ಅನ್ನುವಂತ ವಿಚಾರವಾಗಿ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ಬಿಟ್ಟು ನಾವು ಈ ರೀತಿ ಸುಳ್ಳು ಹೇಳಿದ್ವಿ, ದಯವಿಟ್ಟು ಕ್ಷಮಿಸಿ ಅಜ್ಜಿ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳಿದಾಗ ನಿಂಗವಜ್ಜಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ತುಂಬಾನೇ ಕೋಪ ಇರತ್ತಲ್ವಾ. ಸೊ ಸೈಲೆಂಟ್ ಆಗ್ಬಿಡ್ತಾಳೆ. ಅಜ್ಜಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಿಂಗವಜ್ಜಿ ಹೇಳ್ತಾಳೆ, ಆಯ್ತು ಮಗ್ನೆ,
ನಾನು ನಿಜವಾಗ್ಲೂ ಕೋಪ ಮಾಡ್ಕೊಂಡಿಲ್ಲ, ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಈ ಮನಸ್ವಿನಿನ ಫಸ್ಟ್ ನೋಡಿದಾಗ ನಿನ್ ಹೆಂಡತಿ ಆಗಿರ್ಬಾರ್ದಾ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ನಿನ್ ಹೆಂಡತಿ ಆಗಿದ್ರೆ ಎಷ್ಟೋ ಖುಷಿ ಆಗ್ತಿತ್ತು ನನ್ಗೆ. ಸೊ ಈಗ ಈ ಮಾತನ್ನ ಕೇಳಿ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಇವಳನ್ನ ಭೂಮಿ ಅಂದ್ರೆ ನಿನ್ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೂ ನನ್ಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂಗವಜ್ಜಿ ಕೂಡ ಹೇಳ್ತಾಳೆ. ಸೊ ನಿಂಗವಜ್ಜಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗತ್ತೆ. ದೇವ್ಯಾನಿ ಇವರೆಲ್ಲರೂ ಕೂಡ ಕೋಪ ಮಾಡ್ಕೊಂಡು ಭೂಮಿನ ಮನೆ ಬಿಟ್ಟು ಆಚೆ ಓಡಿಸ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ಲು. ಅಂದ್ರೆ ನಿಂಗವಜ್ಜಿ ಮನೆ ಬಿಟ್ಟು ಆಚೆ ಓಡಿಸ್ತಾಳೆ ಅಂತ ತಿಳ್ಕೊಂಡಿದ್ಲು. ಸೊ ಆ ಪ್ಲಾನ್ ಕೂಡ ಉಲ್ಟಾ ಆಗ್ಬಿಟ್ಟಿದೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗತ್ತೆ. ನಿಂಗವಜ್ಜಿ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡ್ಸೋದಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದಾಳೆ ಅಂತ ಅನ್ಸುತ್ತೆ. ಸೊ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಾಗ್ಬೇಕು ಅನ್ನೋರು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.